ಭಾರತ್ ಮಾತಾ ಕಿ ಜೈ ಹೇಳ್ರಿ ಅವ್ ನನಗೆ ಹೆಚ್ಚಿಗೆ ಕಮೆಂಟ ನಮ್ಮ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದೆ ಬಿಟ್ರ ನಾವು 2019 ಶೇಡ್ ಇತ್ತು ನೋಡ್ರಿ. ಇವತ್ತೆಲ್ಲಾದ್ರದ್ದು ಶೇಡ್ ಮುಗಿದು ತಿಂಡಿ ತೀರ್ತು ನೋಡ್ರಿ. ಇಂಡಿಯಾ ಚಾಂಪಿಯನ್ ಬಹಳ ಕೆಟ್ಟ ಖುಷಿ ಆತ. ಇಡೀ ಭಾರತೀಯರು ಖುಷಿ ಪಡುವಂತ ಸುದ್ದಿ, ರಿಯಲ್ ಸುದ್ದಿ ಅಂದ್ರ ಅದು ಇವತ್ತಿನ ಮ್ಯಾಚ್. ನಾವು ನಮ್ಮ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆದ್ದೈತಿ. ಫುಲ್ ಖುಷಿ ಆತ್ರಿ. ಬೆಂಕಿ ಮ್ಯಾಚ್ ಇತ್ತು. ಅವನವನು ಲಾಸ್ಟ್ ಮೂಮೆಂಟ್ ಮಟ್ಟ ಮ್ಯಾಚ್ ಇತ್ತು. ಆದ್ರೆ ಇಂಡಿಯಾ ಕಡೆನೆ ಇತ್ತು. ಅದು ಸರಳ ಹೊಂಟಿತ್ತು ಗಾಡಿ ನಮ್ದು. ಆದ್ರೆ ಲಾಸ್ಟ್ ಮೂಮೆಂಟ್ ಮಟ್ಟ ಇತ್ತು ಮ್ಯಾಚ್ ಅದ. ಆದ್ರೆ ಅದ್ರದ್ದು ರಂಗ ಬೇರೆ ಇತ್ತು. ಇವತ್ತಿನ ಮ್ಯಾಚಿನ ಏನು ಕೇಳಿಯವ್ರು ಅವನು ಫೈನಲ್ ಮ್ಯಾಚ್ ಅದು ನ್ಯೂಜಿಲ್ಯಾಂಡ್ ಕೂಡ ಮ್ಯಾಚ್ ಇತ್ತು. ಯಾಕಂದ್ರೆ ಸೆಮಿಫೈನಲ್ದಾಗ ಗೆದ್ದು ಬಂದಿದ್ರು ಅವ್ರು ನ್ಯೂಜಿಲ್ಯಾಂಡ್ ಅದವರು. ಸೌತ್ ಆಫ್ರಿಕಾ ಕೂಡ 360 ರನ್ ಮ್ಯಾಗ ಹೊಡೆದಿದ್ರು. ಅಂತ ಪರಿ ತಿಂಡಿ ಬ್ಯಾಟ್ಮನ್ಸ್ಗಳು ಇದ್ದು ಅವ್ರ ಕಡೆ. ಇಂಡಿಯಾನು ಈ ಕಡೆ ಸ್ಟ್ರಾಂಗ್ ಟೀಮ್, ಈ ಕಡೆ ನ್ಯೂಜಿಲ್ಯಾಂಡು ಸ್ಟ್ರಾಂಗ್ ಟೀಮ್. ಎರಡು ಸಮಬಲ ಇದ್ದು ರೀ. ಏನ ಅವ್ರ ಮ್ಯಾಗ ಇವ್ರ ತೆಳಗಂತ ಇರ್ಲಿಲ್ಲ. ಎರಡು ತಂಡ ಬಲಿಷ್ಠ ಟೀಮ್ಗಳು ಇದ್ದು ರೀ. ಅದಕ್ಕ ಅದು ಫೈನಲ್ ಮ್ಯಾಚ್ ಅಂತ ಕರೀತಾರ. ಫಸ್ಟ್ ಟಾಸ್ ಗೆದ್ದಾರ ನ್ಯೂಜಿಲ್ಯಾಂಡ್ದವರು. ನಾವು ರಿಸ್ಕ್ ತೊಗೊಳಂಗಿಲ್ಲ. ಅದಕ್ಕೆ ನಾವು ಫಸ್ಟಿಗೆ ಬ್ಯಾಟಿಂಗ್ ಆಡ್ತೀವಿ. ಯಾಕಂದ್ರೆ ಚೇಜಿಂಗ್ ಅಂದ್ರೆ ರಿಸ್ಕ್ ಬ್ಯಾಡ್ ಅಂತೇಳಿ ಅವ್ರು ಆಡಕ್ಕಂತ ಬಂದ್ರಿ. ಇನ್ನು ಅವರು ಒಳ್ಳೆ ಪ್ಲೇಯರ್ ರಚಿನ್ ರವೀಂದ್ರ ಮತ್ತು ಈ ಕಡೆ ಇನ್ನೊಬ್ಬ ಯಾರ ಪ್ಲೇಯರ್ ಅವ್ರು ಕೂಡ ಜೋಡಿ ಮ್ಯಾಗ ಬರ್ತಾರೆ. ಇಬ್ರು ಆಟ ಆಡಕ್ಕಂತ ಬರ್ತಾರ ಅವರು. ಸ್ಟಾರ್ಟಿಂಗ್ 9 ಓವರ್ ನೋಡ್ರಿ ನಾವ್ನ ಬೆಂಕಿ ಆಡಕತ್ತಿದ್ರು ನ್ಯೂಜಿಲ್ಯಾಂಡ್ದವ್ರು. ಅವ್ರದ್ದು ಸ್ಕೋರ್ ನಾವು ವಿಚಾರ ಮಾಡಕತ್ತೀವಿ. ಎಲ್ಲಿ ಅದ್ರದ್ದು 300 ಮ್ಯಾಗ ಹೊಡಿತಾರಂತ. ಯಾಕಂದ್ರೆ ಆ ಪಿಚ್ ಕಂಡೀಷನ್ ಹೆಂಗೈತಂದ್ರೆ 250 ಮ್ಯಾಗ ರನ್ ಕೊಡಬಾರ್ದು. ಅಂದ್ರೆ 250 ಮ್ಯಾಗ ಅಂದ್ರೆ 250 ರನ್ ಮ್ಯಾಗ ಹೋಗ್ಬಾರ್ದು. ಮುಂದೆ ಆ ಕಡೆ 300 ಮ್ಯಾಗ ಹೋದು ಅಂದ್ರೆ ಕಷ್ಟ ಆಗತ್ತೆ ರೀ. ಚೇಜಿಂಗ್ ಕಷ್ಟ ಆಗತ್ತ. ಅದಕ್ಕೆ ಒಟ್ಟು 250 ಅದ್ರ ಆಸುಪಾಸಿನ ಒಳಗೆ ಅವ್ರಿಗೆ ಕಟ್ಟಿ ಹಾಕ್ಬೇಕು ಅನ್ನೋಂಥದ್ದು ನಮ್ದು ಪ್ಲೇಯರ್ಗಳದು ನಮ್ಮ ಹುಲಿಗಳದು ವಿಚಾರ ಇತ್ತು. ಅದೇ ರೀತಿ ಅವ್ರು ಆಡಕ್ಕೆ ಬಂದರು. ಇವ್ನು ಅವನು ಹೊಡಿಲಾಕತ್ತಿದ್ದ ಕ್ಯಾಂಡಿಡೇಟ್ ರಚಿನ್ ರವೀಂದ್ರ ತಿರುವೇಡಿ ಹೊಡಿಲಾಕತ್ತಿದ್ರು. ಏನಪ್ಪ ದೊಡ್ಡ ಟೆನ್ಷನ್ ಚಾಲೋತಿ. ಇವ್ನು ಅವನು ಏನು ಹೊಡಿತಾರ ಅಂತ ಅಂದ್ರಾಗ ಕುಲದೀಪ್ ಯಾದವ್ ಬಿಟ್ರಿಪ್ಪ. ರೋಹಿತ್ ಶರ್ಮಾ ಸಾಹೇಬ್ರು ಕುಲದೀಪ್ ಯಾದವ್ ಏನು ವಿಕೆಟ್ ರೀ, ದನ್ನತ್ ವಿಕೆಟ್ ತೆಗೆದ್ರು. ಬೆಂಕಿ ಬಾಲಿಂಗ್ ದಡ 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 9 ಓವರ್ ಆಯ್ತು ನೋಡ್ರಿ. 9 ಓವರ್ ಆದ್ಮೇಲೆ ಈ ಕಡೆ ಇದು ಏನು ಅದಾವಲ್ಲ ಒಟ್ಟು ನಮ್ಮ ಪ್ಲೇಯರ್ ಹೇಳ್ದಂಗ ಹೊಂಟಿತ್ರಿ ಮ್ಯಾಚ್. ರಚಿನ್ ರವೀಂದ್ರ ಔಟ್ ಆಗಾನ ಆ ಕಡೆ ವಿಲಿಯಮ್ಸನ್ ಬಂದ್ರು. ಯಾಕಂದ್ರೆ ಹಿಂದಿನ ಮ್ಯಾಚ್ ಅವರು ಸೆಂಚುರಿ ಹೊಡೆದಿದ್ರಿ. ಇವನು ಅಂತೂ ಅದು ಚಲೋ ಪ್ಲೇಯರ್ ರೀ. ಈ ಕಡೆ ವಿಲಿಯಮ್ಸನ್ ಔಟ್ ಆದ್ರು. ಈ ಕಡೆ ಹೊಂಟುರಿ 1 ವಿಕೆಟ್ ದಡ 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 ಹೊಂಟುರಿ. ಮತ್ತು ಲಾಸ್ಟ್ ಮೂಮೆಂಟಿಗೆ ಮತ್ತು ಅವರು ರನ್ ಹೊಡಿಲೇಬೇಕಲ್ರಿ. ಮಿಚೆಲ ಒಂದು 63 ರನ್ ಹೊಡೆದ್ರು. ಆಮೇಲೆ ಯಾರು ಫಿಲಿಪ್ಸ್ ಒಂದು 34 ರನ್ ಹೊಡೆದ್ರು. ಮತ್ತು ಯಾರು ಬ್ರೇಸ್ವಾಲ್ ಏನಾಯ್ತ್ರಪ್ಪ ಹೆಸರಾಟ ಬಾಯಾಗ ನಮಗೆ ಬರಂಗಿಲ್ಲ. ಅವ್ರೊಟ್ಟ ಒಂದು 53 ರನ್ ಹೊಡೆದ್ರು. ಲಾಸ್ಟಿಗೆ ಸ್ವಲ್ಪ ಚಲೋ ಹೊಡೆದ್ರಿ ಅವರು ಪ್ಲೇಯರ್ಗಳು. ಅವು ಟುಕು ಹೋದು. ಆದ್ರೆ ಬಾಲಿಂಗ್ ಮಾತ್ರ ನಮ್ಮ ಪ್ಲೇಯರ್ಗಳು ಗಿಚ್ ಹಾಕಿದ್ದಾರೆ. ಯಾಕಂದ್ರೆ ಭಾಳ ಬೀಟ್ ಮಾಡಿ ಅಂದ್ರೆ ಸಿಂಗಲ್ ಟ್ಯೂಡಿ ಹಿಂಗೆ ರನ್ ಆಗ್ಯಾವ. ಭಾಳ ದಬ್ಬಾಶಿ ಅವ್ರನ್ನ ಹೊಡಿಲಾಕ ಹೋಗಿಲ್ಲ. ಯಾಕಂದ್ರೆ ವಿಕೆಟ್ ಹೊಂಟು ಬಿಟ್ಟಿದ್ದು ಅಲ್ರಿ. ಅದಕ್ಕೆ ಬೆಸ್ಟ್ ಬಾಲಿಂಗ್ ನಮ್ಮ ಸ್ಪಿನ್ನರ್ಗಳು ಹಾಕ್ಯಾರ್ರಿ ಇವತ್ತು. ಬಾಲಿಂಗ್ ಮ್ಯಾಚ್ ಬೇಕು ಅವ್ರು ಬಾಲಿಂಗ್. ಕುಲದೀಪ್ ಯಾದವ್ ಅವ್ರು ನೋಡ್ರಿ 2 ವಿಕೆಟ್ ತೆಗೆದ್ರು. ಶಮಿ ಅವರು 1 ವಿಕೆಟ್ ತೆಗೆದ್ರು. ವರ್ಣ ಚಕ್ರವರ್ತಿ ಅವರು ಒಂದು 2 ವಿಕೆಟ್ ತೆಗೆದ್ರು. ಮತ್ತು ಹಿಂಗೆ ಒಟ್ಟು ನಮ್ಮ ಪ್ಲೇಯರ್ಗಳು ಚಲೋ ಬಾಲಿಂಗ್ ಹಾಕಿದ್ರು. ಮತ್ತು ಇನ್ನೇನು ಬೇಕ್ರಿ, ಜಡೇಜಾನು ಚಲೋ ಬಾಲಿಂಗ್ ಹಾಕಿದ್ರಿ ಇವತ್ತು. ಅಕ್ಷರ್ ಪಟೇಲ್ನು ಚಲೋ ಹಾಕಿದ್ರು ಬಾಲಿಂಗ್. ಈ ಕಡೆ 251 ರನ್ ಹೊಡೆದು ನಮ್ಮ ಹುಲಿಗಳು ಬಂದು ಚೇಂಜ್ ಮಾಡಕ್ಕೆ. ಯಾಕಂದ್ರೆ ಇವತ್ತು ಫೈನಲ್ ಮ್ಯಾಚ್ ನಮ್ಮ ರೋಹಿತ್ ಶರ್ಮಾ ಸಾಹೇಬ್ರು ಹೊಡಿಬೇಕು. ಮನೆಗೆ ದೊಡ್ಡ ಮಗ ರೀ, ಹಿರಿ ಮಗ ನಾಯಕ ಅಂತ ಅವ್ರಿಗೆ ಒಂದು ಪಟ್ಟ ಕೊಟ್ಟಿರ್ತೀವಿ. ಫುಲ್ ಟೆನ್ಷನ್ ಅಂದ್ರೆ ಫೈನಲ್ ಮ್ಯಾಚ್ದಾಗ ಹೊಡಿಲೇಬೇಕಂತೇಳಿ ಫಿಕ್ಸ್ ಆಗಿ ಬಂದಿದ್ದ ರೋಹಿತ್ ಶರ್ಮಾ ಸಾಹೇಬ್ರು. ಏನು ಬ್ಯಾಟಿಂಗ್ ರೀ, ಬರಾನ T20ದಾಗ ಹೊಡಿತಾರ. ನಾಯಿ ಹೊಡೆದಾಗ ಹೊಡಿಲಾಕತ್ತರಿಪ್ಪ. ಯಾಕಡೆ ಬರ್ತಾವ ಆ ಕಡೆ ಬೀಸೋದು, ಯಾಕಡೆ ಬರ್ತಾವ. ಇವು ನಮ್ಮ ಗಿಲ್ ಸಾಹೇಬ್ರದ್ದು 10-11 ರನ್ನು ಆಗಿಲ್ಲ. ಆಟದಾಗೆ 50 ಮಾಡ್ಕೊಂಡ್ಬಿಟ್ಟಿತ್ತು ನಮ್ದು ರೋಹಿತ್ ಶರ್ಮಾ ಸಾಹೇಬ್ರು. ನಾಯಿ ಹೊಡೆದಂಗೆ ಹೊಡ್ಲಾಕತ್ರು. ಸೆಂಚುರಿ ಹೊಡೆಯೋರಿದ್ರಿಪ್ಪ. ಅವ್ರು ಸೆಂಚುರಿ ಹೊಡೆದ್ರೆ ಭಾಳ ಬೆಸ್ಟ್ ಹಾಕಿತ್ತ. ಆದ್ರೆ 76 ರನ್ ಹೊಡೆದ್ರು. ಮುಂದೆ ಏನೋ ಹೊಡ್ಲಾಕ್ ಹೋದ್ರು, ಔಟ್ ಆಗಿಬಿಟ್ರು. ಆದ್ರೆ ಬೆಸ್ಟ್ ಬ್ಯಾಟಿಂಗ್ ರೀಪ್ಪ. ಇನ್ನು ನಮ್ಮ ಗಿಲ್ ಸಾಹೇಬ್ರು ಅವರು ಚಲೋ ಆಡಾಕತ್ತಿದ್ರು. ಅವ್ರದ್ದು ಕ್ಯಾಚ್ ಹಿಡಿದ್ರಿಪ್ಪ ಫಿಲಿಪ್ಸ್. ಲಾಸ್ಟ್ ಟೈಮ್ ನಮ್ದು ಕೊಹ್ಲಿದು ಹಿಡಿದಿತ್ತು. ಆ ಮನುಷ್ಯ ಅದಾನು ಏನು ಅದಾನ ಅದ್ರ ಮ್ಯಾಚ್ ಬೇಕ್ರಿ. ಬೆಸ್ಟ್ ಫೀಲ್ಡಿಂಗ್ ನ್ಯೂಜಿಲ್ಯಾಂಡ್ದವ್ರದ್ದು ಟೀಮ್ ಹೆಂಗಪ್ಪ ಅಂದ್ರೆ ಅವ್ರದ್ದು ಫೀಲ್ಡಿಂಗ್ ಮಸ್ತ್ ಮಾಡ್ತಾರೆ. ಅದೊಂದು ನಾವು ಮ್ಯಾಚ್ ಬೇಕು. ಮತ್ತು ಅವ್ರ ಕಡೆ ಒಂದು ಯಾವುದೋ ಒಂದು ಸ್ಟ್ರಾಂಗ್ ಬಾಲರ್ ಈ ಒಂದು ಟೂರ್ನಮೆಂಟ್ 10 ವಿಕೆಟ್ ತೆಗೆದಿದ್ರು. ಅವ್ರ ಹೆಸರು ಗೊತ್ತಿಲ್ಲ. ಆದರೆ ಫೈನಲ್ ಮ್ಯಾಚಿಗೆ ಏನೋ ದೈಹಿಕ ಗಾಯ ಆಗಿತ್ತು ಅವ್ರಿಗೆ, ಅದು ಹೊರಗೆ ಇಟ್ಟಿದ್ರು. ಆದರೆ ಗಿಲ್ಲಿಂದ ಕ್ಯಾಚ್ ಹಿಡಿದ್ರಿಪ್ಪ ಫಿಲಿಪ್ಸ್. ದೆಪ್ಪಂತ ಬಿತ್ತು ಹಿಡಿತೀರಿ ಕ್ಯಾಚ. ಗಿಲ್ ಹೋಗೋಣ ನಮ್ಮ ಹುಲಿ ಬಾತ. ನಮ್ಮ ಹುಲಿ ಒಟ್ಟ ಒಂದು 50 ರನ್ ಹೊಡಿತದೆ. ಯಾಕಂದ್ರೆ ರನ್ ಕಮ್ಮಿ ಇದ್ದು. 100 ರನ್ 100 ರನ್ ಹೊಡ್ಯಾಕೆ ರನ್ ಇರಲಿಲ್ಲ ಮುಂದೆ. ನಮ್ಮ ಹುಲಿ ಆಡ್ತದ. ನಾವು ಅಂದ್ಕೊಂಡಿದ್ದೀವಿ 1 ರನ್ ಹೊಡೆದ್ರು. ಆಮೇಲೆ ಔಟ್ ಆಗಿಬಿಟ್ರು. ಮತ್ತು ಏನು ಮಾಡ್ತೀರಿ, ಓಸು ಮ್ಯಾಚು ಆಡೋಕೆ ಬರಂಗಿಲ್ಲ. ದೊಡ್ಡ ನಿರೀಕ್ಷೆ ಇತ್ತು. ಆದ್ರೆ ಔಟ್ ಆಗಿಬಿಟ್ರು. ಈ ಕಡೆ ನಮ್ಮ ರೋಹಿತ್ ಶರ್ಮಾ ಅವರು ಇದ್ದರೆ ಮತ್ತು ಅವರು ಹೋದ್ರೆ ಇನ್ನು ಬಂದಿದ್ದ
ಶ್ರೇಯಸ್ ಅಯ್ಯರ್ ಅವ್ರು ಆಗಿರಬಹುದು, ನಾವು ಈ ಕಡೆ ಅಕ್ಷರ್ ಪಟೇಲ್. ಏನು ಬ್ಯಾಟಿಂಗ್ ರೀ ಇಬ್ಬರದು, ಭಾಳ ಚಂದ ಬ್ಯಾಟಿಂಗ್. ನಾವು ಈ ಅಕ್ಷರ್ ಪಟೇಲ್ ಅವ್ರ ಬಗ್ಗೆ ಒಂದು ಎರಡು ಮಾತಾಡ್ಬೇಕು. ಯಾಕಪ್ಪ ಅಂದ್ರೆ ಈಗ ಜಡೇಜಾ ಅವರು T20ಗೆ ಅವ್ರು ರಿಟೈರ್ಮೆಂಟ್ ಕೊಟ್ರಿ, ಇನ್ನು ಎದಕ್ಕೂ ಕೊಡ್ತಾರೆ. ಇನ್ನು ಒಳ್ಳೆ ಆಲ್ರೌಂಡರ್ ಬೇಕಲ್ರಿ ನಮ್ಮ ಇಂಡಿಯಾ ಟೀಮಿಗೆ. ಈಗ ಅವರ ಜಾಗವನ್ನು 100ಕ್ಕೆ 100 ಇವರು ಕೊಡೋವಂಥ ಪ್ಲೇಯರ್ ಅಕ್ಷರ್ ಪಟೇಲ್ ಅವರು. ಬೆಸ್ಟ್ ಬ್ಯಾಟಿಂಗ್ ರೀ, ಈ ಮಿಡಲ್ ಆರ್ಡರ್ದಾಗ ಆಡ್ತಾರೆ, ಚಲೋ ಬ್ಯಾಟಿಂಗ್ ಆಡ್ತಾರೆ. ಇನ್ನು ಅಯ್ಯರ್ ಸಾಹೇಬ ಅವ್ರದ್ದು ಅವನು ಮಿಡಲ್ ಆರ್ಡರ್ ಬರ್ತಾರೆ, ಬರನ್ನ ತಿರುವೇಡಕ್ಕೆ ತುಂಬೇಡಕ್ಕೆ ಚಾಲೂನೆ. ಅವರು 48 ರನ್ ಹೊಡೆದ್ರಿಪ್ಪ. ಈ ಕಡೆ ಅಕ್ಷರ್ ಪಟೇಲು ಚಲೋ ಬ್ಯಾಟಿಂಗ್ ಆಡಿದ್ರು. ಅದಾದಮೇಲೆ ಪಾಂಡ್ಯ ಬಂದರು. ಪ್ರೆಜರಿಗೆ ಹೊಂಟಿತ್ರಿ ಮ್ಯಾಚ್. ಎಂಡ್ ಮೊಮೆಂಟಿಗೆ ಬಾಲ್ ಟು ಬಾಲ್ ರನ್ ಇದ್ದು ಹಂಗೆ ಹತ್ತಿ ಹೊಂಟಿತ್ತು. ಈ ಕಡೆ ಮತ್ತೆ ಒಂದು 2 ವಿಕೆಟ್ ಹೋದು. ಈ ಕಡೆ ಪಾಂಡ್ಯ, ಈ ಕಡೆ ನಮ್ಮ KL ರಾಹುಲ್ ಸಾಹೇಬರು ಹತ್ತಿ ಹೊಂಟ ಮ್ಯಾಚ್. ಪಾಂಡ್ಯ ಬರೋಣ ಒಂದು 6 ಒಂದು 4 ಹೊಡೆನ ಮ್ಯಾಚ್ ಪೂರ ಕಡೆಗೆ ಮಾಡಿ ಅವರು ಔಟ ಆಗಿ ಹೋಗಿಬಿಟ್ರಿ. ಈ ಕಡೆ ನಮ್ಮ ಹುಲಿ ಎಂಥ ಪ್ಲೇಯರ್ ರೀ KL ರಾಹುಲ್ ಅವ್ರ ಬಗ್ಗೆ 4 ಮಾತಾಡ್ಬೇಕು ನಾವು, ಯಾಡಲ್ಲ. ಯಾಕಂದ್ರೆ ಈ KL ರಾಹುಲ್ ಅವ್ರ ಮ್ಯಾಗ ನಂಬಿಕೆ ಇಟ್ಟು ರಿಷಬ್ ಪಂತ್ ಅವ್ರಿಗೆ ಹೊರಗೆ ಇಟ್ಟಾರ್ರಿ. ಆದ್ರೆ KL ರಾಹುಲ್ ಅವರು ಅವ್ರು ಬ್ಯಾಟಿಂಗ್ ಬರುವಂಥದ್ದು ಟೈಮಿಂಗ ಬೇರೆ. ಅವರು ಒಂದು 3-4 ವಿಕೆಟ್ ಹೋದ ಮೇಲೆ ಬರ್ಲಾಕತ್ತಾರ. ಆದ್ರೆ ಈ ಒಂದು ಟೂರ್ನಮೆಂಟ್ ಅಗದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಫಿನಿಷರ್ ಅಂದ್ರೆ KL ರಾಹುಲ್ ಅವರು. ಏನು ಬ್ಯಾಟಿಂಗ್ ರೀ ಇವತ್ತಿನ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಪೂರ ಕಡ್ಯಾಕ ಮಾಡಿ ಲಾಸ್ಟ್ ಮೂಮೆಂಟ್ ಮಟ್ಟ ನಿಂತರು, ಮ್ಯಾಚ್ ಕಡ್ಯಾಕ ಮಾಡಿದ್ರು. ಜಡೇಜಾ ಅವರು ಬಂದರು, ಆಮೇಲೆ ಒಂದು 4 ಹೊಡೆದ ಮ್ಯಾಚ್ ಕಡ್ಯಾಕ ಮಾಡಿ ಚಾಂಪಿಯನ್ ಗೆದ್ದರೆ ನಮ್ಮ ಇಂಡಿಯಾದವರು. ಫುಲ್ ಖುಷಿ. 3 ICC ಚಾಂಪಿಯನ್ ಟ್ರೋಫಿ ನಮ್ಮ ಭಾರತ ಗೆದ್ದೈತಿ. ಭಾಳ ಅಂದ್ರೆ ಭಾಳ ಖುಷಿ ವಿಚಾರ ಇದೆ ನಮಗೆ. ಯಾಕಂದ್ರೆ 2013 ಆದ ನಂತರ ನಮ್ಮ ಇಂಡಿಯಾ ಇವತ್ತು ICC ಚಾಂಪಿಯನ್ ಟ್ರೋಫಿ ಗೆದ್ದೈತಿ. ಕಳೆದ ವರ್ಷ ICC T20 ವರ್ಲ್ಡ್ ಕಪ್ ಗೆದ್ದಿತ್ತು, ಅದೊಂದು ಭಾಳ ಖುಷಿ. ಹೋದ ವರ್ಷ ಫುಲ್ ಖುಷಿ ಇತ್ತು. ಈ ವರ್ಷ ICC ಚಾಂಪಿಯನ್ ಟ್ರೋಫಿ ಗೆದ್ದಾರ, ಭಾಳ ಖುಷಿ. ಪ್ರತಿಯೊಬ್ಬ ನಮ್ಮ ಇಂಡಿಯನ್ ಪ್ಲೇಯರ್ ಬೆಸ್ಟ್ ಅಂದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾರ. ಎಲ್ಲರೂ ಒಂದು ಮ್ಯಾಚ್ ಇವ್ರು ಆಡಿಲ್ಲ ಅಂದ್ರೆ ಒಂದು ಮ್ಯಾಚ್ ಇವ್ರು ಆಡಿರ್ತಾರೆ, ಇವ್ರು ಆಡಿಲ್ಲ ಅಂದ್ರೆ ಅವ್ರು ಆಡಿರ್ತಾರೆ. ಪ್ರತಿಯೊಬ್ಬರದ ಒಂದು 100ಕ್ಕೆ 100 ಪರಿಶ್ರಮದಿಂದ ಇವತ್ತು ನಮ್ಮ ಭಾರತ ಚಾಂಪಿಯನ್ ಟ್ರೋಫಿ ಗೆದ್ದೈತಿ. ಓವರಾಲ್ ಆಗಿ ಎಲ್ಲರಿಗೂ ಒಂದು ನಮ್ಮ ಭಾರತೀಯ ಏನು ಅಭಿಮಾನಿಗಳದ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತೀನಿ. ದುಬೈದಾಗ ಚಾಂಪಿಯನ್ ಟ್ರೋಫಿ ಇತ್ತು, ಪಾಕಿಸ್ತಾನದಾಗ ನಡೆದಿತ್ತು. ಆದರೆ ನಮ್ಮ ಭಾರತದವರು ಅಲ್ಲಿ ಭದ್ರತೆ ದೃಷ್ಟಿಯಿಂದ ಅಲ್ಲಿ ಆಡಿಲ್ಲ. ಅದು ಚಾಪರಾಸಿ ದೇಶಕ್ಕೆ ನಾವು ಬರಂಗಿಲ್ಲ ಅಂತೇಳಿ ದುಬೈದಾಗ. ಯಾಕಂದ್ರೆ ಇಂಡಿಯಾ ಹೇಳಿದಾಗ ಕೇಳ್ಬೇಕದು ICC, ಇಲ್ಲಾಂದ್ರೆ ನಡೆಯಂಗಿಲ್ಲ. ಉಳಿಕಿದ ದೇಶದ ಲೆಕ್ಕ ಬೇರೆ, ಆದರೆ ಇಂಡಿಯಾದ ಲೆಕ್ಕನೇ ಬೇರೆ. ನಾವು ಹೇಳ್ದಂಗೆ ಕೇಳ್ಬೇಕು. ಇಲ್ಲಿಕಂದ್ರೆ ನಿಮ್ಗೆ ಆಟನೇ ಆಡ್ಸಂಗಿಲ್ಲ ಅಂತೇಳಿ ನಮ್ಮ ಹೇಳ್ತಾವ್ರೆ ನಮ್ಮ BCCದವರು. ಮಾತಾ ICCದವ್ರು ಕೇಳಬೇಕು. ದುಬೈದಾಗ ನಮ್ಮ ಓಸು ಮ್ಯಾಚ್ ಅಲ್ಲೇ ಇಟ್ಟಿದ್ರು, ಒಂದಾ ಗ್ರೌಂಡ್ದಾಗ ಇತ್ತು. ಇಂಡಿಯಾದವರು ಓಸು ಮ್ಯಾಚ್ ಗೆದ್ದರು. ಈ ಒಂದು ICC ಚಾಂಪಿಯನ್ ಟ್ರೋಫಿದಾಗ ಲೀಗ್ದಾಗ ಆಗಿರ್ಬೋದು, ಸೆಮಿಫೈನಲ್ ಫೈನಲ್ ಗೆದ್ದರ್ರಿ. ಇವತ್ತು ಒಂದು ಚಾಂಪಿಯನ್ ಟ್ರೋಫಿ ಕಪ್ ಗೆದ್ದರು. ಭಾಳ ಅಂದ್ರೆ ಭಾಳ ವೈಯಕ್ತಿಕ ಖುಷಿ ಆಗೈತಿ. ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೇನು ಅನಿಸ್ತೈತಿ ಕಮೆಂಟ್ ಹಾಕ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಮ್ಯಾಚ. ನಾವು ಫುಲ್ ಖುಷಿ ಆಗೈತ್ರಿ. ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಏನೇನು ಅನುಭವ ಆಗೈತೆ ಅಂದ್ರೆ ನಿಮಗೇನು ಯಾವ ಥರದ ಖುಷಿ ಕೊಟ್ಟೈತಿ, ಯಾರು ಬ್ಯಾಟಿಂಗ್ ಬಾಲಿಂಗ್ ಅನ್ನೋವಂಥದ್ದು ಕಮೆಂಟ್ ಹಾಕ್ರಿ. ಹಂಗೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋ ನಂತರ ಇಲ್ಲಿ ಮಟ್ಟ ನಾನು ವಿಡಿಯೋ ಯಾರು ನೋಡತ್ತೀರಿ ಎಲ್ಲರಿಗೂ ಧನ್ಯವಾದಗಳು. ಹಂಗೆ ಫೇಸ್ಬುಕ್ದಾಗ ನೋಡ್ತೀರ ಒಂದು ಫಾಲೋ ಹೊಡ್ರಿ, ಯೂಟ್ಯೂಬ್ದಾಗ ನೋಡ್ತೀರ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀರಂತ್ರಿ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ.